ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಈ ಮಾಘ ಮಾಸದ ಪೌರ್ಣಿಮೆಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಈ ಮಾಘ ಮಾಸನೇ ಅತ್ಯಂತ ಪವಿತ್ರವಾದದ್ದು. ಇಂತಹ ಮಾಘ ಮಾಸದಲ್ಲಿ ಬರುವ ಈ ಪೌರ್ಣಿಮೆಯನ್ನು ಭರತ ಹುಣ್ಣಿಮೆ ಅಂತಂದು ಕರಿತೀವಿ. ಸರ್ವಾರ್ಥ ಸಿದ್ಧಿಯೋಗದಲ್ಲಿ, ಪಾರಿಜಾತ ಯೋಗದಲ್ಲಿ ನಡೀತಾ ಇರುವ ಈ ಮಾಘ ಮಾಸದ ಪೌರ್ಣಿಮೆಯ ವಿಶೇಷತೆಗಳೇನು? ಈ ಮಾಘ ಮಾಸದಲ್ಲಿ ಪೌರ್ಣಿಮೆಯಲ್ಲಿ ನಾವು ಯಾರನ್ನ ಆರಾಧನೆಯನ್ನು ಮಾಡಬೇಕು? ನಮ್ಮ ಈ ಎಲ್ಲ ಆರ್ಥಿಕ ಬಾಧೆಗಳು, ಅನೇಕ ದುಷ್ಟಶಕ್ತಿಗಳ ಬಾಧೆಯಿಂದ ಪರಿಹಾರವನ್ನು ಕಂಡುಕೊಳ್ಳಲು ನಾವು ಈ ಮಾಘ ಮಾಸದ ಪೌರ್ಣಿಮೆಯಲ್ಲಿ ಏನನ್ನ ಮಾಡಬೇಕಾಗತ್ತೆ? ಮತ್ತು ಅನೇಕ ಆಧ್ಯಾತ್ಮಿಕ ಚಿಂತಕರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮ ಪ್ರಯಾಣವನ್ನು ಮುಂದುವರಿಸಬೇಕು ಅನ್ನೋರಿಗೆ ಯಾವ ರೀತಿಯಿಂದ ನಾವು ಈ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡಿದರೆ ಯಶಸ್ಸನ್ನು ಕಾಣಬಹುದು. ಅನೇಕರು ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ಸ್ಗಳಿರ್ಬೋದು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿರ್ಬೋದು, ಈ ಮಾಘ ಮಾಸದ ಹುಣ್ಣಿಮೆಯಲ್ಲಿ ಯಾವ ದೇವತೆಯನ್ನು ಆರಾಧನೆಯನ್ನು ಮಾಡಿದರೆ ಅತ್ಯಧಿಕ ಲಾಭವನ್ನು ಪಡೆಯಬಹುದು. ಬನ್ನಿ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇದೇ ಭರತ ಹುಣ್ಣಿಮೆ ಅಂದರೆ ಮಾಘ ಮಾಸದ ಪೌರ್ಣಿಮೆ ಫೆಬ್ರವರಿ 11ನೇ ತಾರೀಕು 2025 ಸಂಜೆ 6:56 ಪ್ರಾರಂಭವಾಗಿ 12ನೇ ತಾರೀಕು ಫೆಬ್ರವರಿ 2025 ಸಂಜೆ 7:23 ಮುಕ್ತಾಯಗೊಳ್ಳಲಿದೆ ವೀಕ್ಷಕರೇ. ಮತ್ತು ಈ ಮಾಘ ಮಾಸದ ಪೌರ್ಣಿಮೆ ಎಂದೇ ವಿಶೇಷವಾದ ಒಂದು ಶುಭ ಕಾಲ ನಮಗೆ ಕೂಡಿ ಬರುತ್ತಾ ಇದೆ. ಅದು ಯಾವುದಪ್ಪ ಅಂತಂದರೆ ಕುಂಭ ಸಂಕ್ರಾಂತಿಯು ಸಹ 12ನೇ ತಾರೀಕು ಫೆಬ್ರವರಿಯಂದೇ ನಡೀತಾ ಇದೆ. ಸೂರ್ಯನಾರಾಯಣ ಸ್ವಾಮಿ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶವನ್ನು ಮಾಡುವ ಮಹಾ ಸುದಿನವಾಗಿದೆ. ಇಂತಹ ಶುಭ ದಿನದಲ್ಲಿ ನಾವು ಏನಪ್ಪ ಮಾಡಬೇಕು ಮತ್ತು ಈ ಕುಂಭ ಸಂಕ್ರಾಂತಿಯ ಪುಣ್ಯ ಕಾಲಗಳು ಎಷ್ಟು, ಪುಣ್ಯ ಸಮಯವೇನು? ಬನ್ನಿ ತಿಳಿದುಕೊಳ್ಳೋಣ. ಕುಂಭ ಸಂಕ್ರಾಂತಿ ಇದೇ 12ನೇ ತಾರೀಕು ಫೆಬ್ರವರಿ 2025 ನಡೀತಾ ಇದೆ. ಇದರ ಪುಣ್ಯಕಾಲ 12ನೇ ತಾರೀಕಿನಂದು ಮಧ್ಯಾಹ್ನ 12:41 ಪ್ರಾರಂಭವಾಗಿ ಸಂಜೆ 6:30 ಪುಣ್ಯಕಾಲ ನಡೀತಾ ಇರುತ್ತೆ. ಮತ್ತು ಮಹಾಪುಣ್ಯಕಾಲ ಸಂಜೆ 4:34 ಪ್ರಾರಂಭವಾಗಿ ಸಂಜೆ 6:30 ಕೊನೆಗೊಳ್ಳಲಿದೆ. 5:49 ಪುಣ್ಯಕಾಲ ಇರುತ್ತೆ. ಈ ಕುಂಭ ಸಂಕ್ರಾಂತಿಯ ಪುಣ್ಯಕಾಲದಲ್ಲಿ ನಾವುಗಳು ವಿಶೇಷವಾಗಿ ಏನಪ್ಪ ಮಾಡಬೇಕು ಅಂತಂದರೆ ಪುಣ್ಯ ನದಿಗಳ ಸ್ನಾನವನ್ನು ಮಾಡಬೇಕು. ಯಾರಿಗೆ ಸಾಡೆ ಸಾತಿನ ಪ್ರಭಾವ ನಡೀತಾ ಇರುತ್ತೆ, ಪಂಚಮ ಶನಿ ನಡೀತಾ ಇರುತ್ತೆ, ಅಂಥವರೆಲ್ಲರೂ ಸಹ ನದಿಗಳ ಸ್ನಾನ, ಸಮುದ್ರದ ಸ್ನಾನ ಈ ಮಾಘ ಮಾಸದಲ್ಲಿ ಅತ್ಯಂತ ಶ್ರೇಯಸ್ಕರವಾಗಿದೆ ಮತ್ತು ಶುಭ ಲಾಭಾದಿಗಳನ್ನು ತಂದುಕೊಡ್ತಾ ಇದೆ. ನೋಡಿ, ಒಂದೇ ಕಾಲದಲ್ಲಿ ಪೌರ್ಣಿಮೆ ಮತ್ತು ಕುಂಭ ಸಂಕ್ರಾಂತಿ, ಇಲ್ಲಿ ಚಂದ್ರ ಮನೋಕಾರಕ ಮತ್ತು ಆತ್ಮಕಾರಕನಾಗಿರುವ ಸೂರ್ಯ ಭಗವಾನರು ಒಂದೇ ಸಮಯದಲ್ಲಿ ನಮಗೆ ಸಿಗ್ತಾ ಇದ್ದಾರೆ. ಅಂದರೆ ಹುಣ್ಣಿಮೆಯ ಪ್ರಭಾವವನ್ನು ನಮಗೆ ಕೊಡ್ತಾ ಇದೆ. ಆ ಮನೋವನ್ನು ನಾವು ನಿಗ್ರಹವನ್ನು ಮಾಡಬಹುದು. ಅದರ ಜೊತೆಯಲ್ಲಿ ಆತ್ಮಕಾರಕನಾಗಿರುವ ಸೂರ್ಯ ಭಗವಾನನ ಅನುಗ್ರಹ ನಮಗೆ ಉಂಟಾಗ್ತಾ ಇದೆ. ಎಷ್ಟು ಶುಭ ದಿನವಲ್ಲವ ಈ ಮಾಘ ಮಾಸದ ಅತ್ಯಂತ ಪವಿತ್ರವಾದದ್ದು. ಇಂತಹ ಪವಿತ್ರವಾದ ಈ ಭರತ ಹುಣ್ಣಿಮೆಯಂದು ಇಡೀ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕಾಶಿ ಅಂತಂದು ಕರೆಸ್ಕೊಳ್ತಾ ಇರುವ ಹರಿಹರದಲ್ಲಿ ಹರಿಹರೇಶ್ವರ ಕ್ಷೇತ್ರನ ಮಹಾ ಉತ್ಸವವೂ ಸಹ ನಡೀತಾ ಇದೆ ವೀಕ್ಷಕರೇ. ಅತ್ಯಂತ ವಿಜೃಂಭಣೆಯಿಂದ ಸ್ವಾಮಿ ಹರಿ ಮತ್ತು ಹರರು ಏಕಕಾಲದಲ್ಲಿ ದರ್ಶನವನ್ನು ಇಡೀ ಭಕ್ತರಿಗೆ ನೀಡುತ್ತಾ ಇರುವ ಮಹಾಪುಣ್ಯ ಕ್ಷೇತ್ರ ತುಂಗಭದ್ರಾ ತೀರದ ಹರಿಹರವಾಗಿದೆ. ಇಂತಹ ಭರತ
ಹುಣ್ಣಿಮೆಯಲ್ಲಿ ಈ ಭರತ ಭೂಮಿಯಲ್ಲಿ ಕೆಲವೊಂದು ಕಡೆ ಶೈವ ಮತ್ತು ವೈಷ್ಣವ ಅಂತಂದೇಳಿ ಅನೇಕ ಕಡೆ ದ್ವಂದ್ವಗಳು ನಡೀತಾ ಇದ್ರೆ ನೋಡಿ, ಹರಿಹರದಲ್ಲಿ ಹರಿ ಮತ್ತು ಹರ ಸಮಾನ ಎಂಬ ತತ್ವವನ್ನು ತಿಳಿಸ್ತಾ ಇದ್ದಾರೆ ಭಗವಂತ. ಆ ದಿನ ಹರಿಹರೇಶ್ವರನಿಗೆ ಮಹಾ ಉತ್ಸವಾದಿಗಳು ಮತ್ತು ರಥೋತ್ಸವವು ಸಹ ಈ ಹರಿಹರ ಕ್ಷೇತ್ರದಲ್ಲಿ ನಡೀತಾ ಇದೆ ವೀಕ್ಷಕರೇ. ಈ ಮಾಘ ಮಾಸದ ಪೌರ್ಣಿಮೆ ಅದರೊಳಗೂ ಭರತ ಹುಣ್ಣಿಮೆ ನಡೀತಾ ಇದೆ. ಅದರೊಳಗೂ ನೋಡಿ ವೀಕ್ಷಕರೇ, ಆಶ್ಲೇಷ ನಕ್ಷತ್ರನೂ ಸಹ ಈ ಹುಣ್ಣಿಮೆಯಿಂದೇ ನಡೀತಾ ಇದೆ. ಏನಪ್ಪ ಅಂತಂದರೆ, ಯಾರಿಗೆ ಜಾತಕದಲ್ಲಿ ಸರ್ಪದೋಷಗಳು ಇರ್ತವೆ ಮತ್ತು ರಾಹುವಿನ ದೋಷಗಳು, ಪಂಚಮ ರಾಹುದು ದೋಷ ಇರುತ್ತಲ್ಲ, ಅಂಥವರು ವಿಶೇಷವಾಗಿ ಈ ದಿನ ಸರ್ಪಶಾಂತಾದಿಗಳನ್ನು ಮಾಡುವುದು ಮತ್ತು ಸಮುದ್ರ ತೀರದಲ್ಲಿ ಸ್ನಾನವನ್ನು ಮಾಡುವುದರಿಂದ ಅನೇಕ ಈ ಪಂಚಮ ಶನಿಯ ಮತ್ತು ಪಂಚಮ ರಾಹು ದೋಷಗಳಿಂದ ನಿವಾರಣೆಯನ್ನು ಹೊಂದ್ತಾ ಹೋಗ್ತಾರೆ. ಬನ್ನಿ ವೀಕ್ಷಕರೇ, ಈ ಮಾಘ ಮಾಸದ ಮಹತ್ವವನ್ನು ತಿಳಿಯೋಣ. ಮಾಘ ಮಾಸ ಅಂತಂದ್ರೆ ಅತ್ಯಂತ ಪವಿತ್ರವಾದ ಮಾಸ. ಈ ಮಾಸ ಇಡೀ ಭಗವಂತನಿಗೆ, ಮಹಾವಿಷ್ಣುವಿಗೆ ಪ್ರೀತಿಯಾದದ್ದು. ಭಗವಂತ ವಿಷ್ಣುವಿಗೆ ಮತ್ತು ಮಹಾದೇವನಿಗೆ ಪ್ರೀತಿಯಾಗಿ ಮತ್ತು ಜಗನ್ಮಾತೆ ಆದಿಶಕ್ತಿಗೆ ಮಹಾ ಪ್ರಿಯಕರವಾದ ಮಾಸವಾಗಿದೆ. ಯಾಕಪ್ಪ ಅಂತಂದರೆ ಬನ್ನಿ ತಿಳ್ಕೊಳ್ಳೋಣ. ಹಿಂದೆ ಅತ್ಯಂತ ಭಯಾನಕವಾದ ರಾಕ್ಷಸನಿದ್ದ. ಎಷ್ಟು ಬುದ್ಧಿವಂತಿಕೆ, ಎಷ್ಟು ಚತುರತೆ ಇತ್ತು ಅಂತಂದರೆ, ಆ ಚತುರತೆ ಮತ್ತು ತನ್ನ ಬುದ್ಧಿಯನ್ನು ಅವನು ಸಾತ್ವಿಕ ರೀತಿಯಲ್ಲಿ ಉಪಯೋಗಿಸಿದ್ರೆ ಅವನೇನಾದ್ರೂ ಮುಂದೆ ದೇವನೇ ಆಗೋಗ್ಬಿಡ್ತಿದ್ನೇನೋ. ಆದರೆ ತನ್ನ ತಾಮಸಿಕ ಬುದ್ಧಿಯನ್ನು ಹೆಚ್ಚು ಮಾಡ್ತಾ ಹೋಗಿ ತಾನು ಒಬ್ಬ ಅಸುರನಾಗಿ ಹೋದ. ಆ ಅಸುರನ ಆರ್ಭಟ ಹೇಗಿತ್ತಪ್ಪ ಅಂತಂದರೆ, ಹಿಂದೆ ಯಾರೂ ಸಹ ತಾರಕನಿಂದ ಹಿಡಿದು ಮಹಿಷಾಸುರನಿಂದ ಹಿಡಿದು ಯಾರೂ ಸಹ ಅವನ ಆರ್ಭಟವನ್ನು ವಿಜೃಂಭಿಸಿರಲಿಲ್ಲ. ಅವರಿಗಿಂತಲೂ ಹೆಚ್ಚಾಗಿ ಯೋಚನೆಯನ್ನು ಮಾಡಿದಂಥ ಮಹಾಸುರ ಅವನು. ಹಿರಣ್ಯಕಶಿಪು, ಹಿರಣ್ಯಾಕ್ಷನಿಂದ ಹಿಡಿದು ರಾವಣಾಸುರನಿಂದ ಹಿಡಿದು ಯಾರೂ ಸಹ ಅಂತಹ ಯೋಚನೆಯನ್ನೇ ಮಾಡಿರಲಿಲ್ಲ. ಅಂತಹ ಮಹಾಚಾಣಾಕ್ಷ ಭಂಡಾಸುರ. ಆ ಭಂಡಾಸುರನ್ನ ಒಬ್ಬ ಅಸುರ ತನ್ನ ಆಳ್ವಿಕೆಯಲ್ಲಿ ಇಡೀ ದೇವತೆಗಳನ್ನು, ಇಡೀ ಅಖಿಲಾಂಡ ಕೋಟಿ ಅನಂತ ಕೋಟಿ ಬ್ರಹ್ಮಾಂಡದಲ್ಲಿರುವ ಎಲ್ಲ ದೇವತೆಗಳನ್ನು ಬಂಧಿಸ್ತಾನೆ. ತನ್ನ ಅಧಿಕಾರವನ್ನು ಒಂದು ಬ್ರಹ್ಮಾಂಡ ಅಲ್ಲ, ಅನೇಕ ಬ್ರಹ್ಮಾಂಡದಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾನೆ. ವೀಕ್ಷಕರೇ ನೋಡಿ, ನೀವೆಲ್ಲರೂ ತಾರಕನಿಂದ ಹಿಡಿದು ಮಹಿಷಾಸುರನಿಂದ ಹಿಡಿದು ಅನೇಕ ಶುಂಭ ನಿಶುಂಭಾದಿಗಳಿಂದ ಹಿಡಿದು ಎಲ್ಲ ರಾಕ್ಷಸರು ಒಂದು ಬ್ರಹ್ಮಾಂಡದಲ್ಲೇ ಅಧಿಕಾರವನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ತಮ್ಮ ತಾಮಸಿಕ ಬುದ್ಧಿಯನ್ನು ಉಪಯೋಗವನ್ನು ಮಾಡ್ತಾರೆ. ಆದರೆ ಇಂಥ ಚತುರ ನೋಡಿ, ಯಾವುದರೊಳಗೆ ಕೆಟ್ಟದ್ರೊಳಗೆ ತನ್ನ ಬುದ್ಧಿ ಎಲ್ಲಿಂದ ಆಯಿತು? ಅಂತಹ ಚತುರ ಅನಂತ ಕೋಟಿ ಬ್ರಹ್ಮಾಂಡದಲ್ಲಿ ಸ್ಥಾಪನೆಯನ್ನು ಮಾಡಬೇಕು ಅಂತಂದು ಯೋಚನೆಯನ್ನು ಮಾಡಿ 102 ಬ್ರಹ್ಮಾಂಡಗಳಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾನೆ. ಎಲ್ಲ ದೇವಾನುದೇವತೆಗಳನ್ನೇ ತನ್ನ ಅಡಿಯಾಳಾಗಿಸಿಕೊಂಡು ತನ್ನ ಅಧಿಕಾರವನ್ನು ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾನೆ. ಇಂತಹ ಅಸುರ ಆಳ್ವಿಕೆಯಲ್ಲಿ ಪ್ರತಿಯೊಬ್ಬರೂ ನೊಂದು ಬೆಂದು ಹೋಗ್ತಾರೆ. ಎಂತಹ ಅಧರ್ಮ ತಾಂಡವವಾಡ್ತಾ ಹೋಗುತ್ತೆ ಅಂತಂದರೆ, ಅಂತಹ ಕಾಮ ಕ್ರೋಧಾದಿ ಲೋಭಾದಿಗಳ ಎಲ್ಲ ಅಸುರರು ತಮ್ಮ ಆರ್ಭಟವನ್ನು ತೋರಿಸ್ತಾ ಹೋಗ್ತಾರೆ. ಆಗ ಸಾಕ್ಷಾತ್
ಗಣೇಶನ ಅನುಗ್ರಹದಿಂದ ಸಕಲ ದೇವತೆಗಳ ಕೋರಿಕೆಯ ಮೇಲೆ ನೋಡಿ, ಯಾಕೆ ಈ ಮಾಘ ಮಾಸ ತಾಯಿಗೆ ಪ್ರೀತಿ ಅಂತಂದ್ರೆ, ಈ ಮಾಘ ಮಾಸದ ಪೌರ್ಣಿಮೆಯಲ್ಲಿ ಜಗನ್ಮಾತಾ ಈ ಎಲ್ಲ ದೇವತೆಗಳು ಸೇರಿ ಈ ಹಿಮಾಲಯದಲ್ಲಿ ಒಂದು ಮಹಾಯಾಗವನ್ನ ಕೈಗೊಳ್ತಾರೆ. ಆ ಮಹಾಯಾಗ ಯಾವುದಕ್ಕೋಸ್ಕರ ಅಂತಂದ್ರೆ ಲೋಕ ಕಲ್ಯಾಣವನ್ನ ಉಂಟು ಮಾಡಬೇಕು. ಈ ಭಂಡಾಸುರನ ಆಳ್ವಿಕೆ ಕೊನೆಗೊಂಡು ಇಡೀ ಲೋಕದಲ್ಲಿ ಸಾತ್ವಿಕ ರೀತಿಯಿಂದ ಲೋಕದ ಪ್ರಜೆಗಳೆಲ್ಲ ಬಾಳುವಂತಾಗಲಿ, ಸಕಲ ಸಮೃದ್ಧಿಗಳು ಇಡೀ ಪ್ರಕೃತಿಯಲ್ಲಿ ಮೂಡಲಿ ಅಂತಂದು ಇಡೀ ಗಣೇಶನ ಸಮೇತವಾಗಿ 3,000,000 ದೇವತೆಗಳು ಆ ಹಿಮಾಲಯದ ಬಳಿನಲ್ಲಿ ಮಹಾಯಾಗವನ್ನ ಕೈಗೊಳ್ತಾರೆ. ಆ ಯಾಗ ಎಷ್ಟಿತ್ತು ಅಂತಂದ್ರೆ ನಭೂತೋ ನ ಭವಿಷ್ಯತಿ, 3,000,000 ದೇವತೆಗಳೇ ಸೇರಿದ್ದಾರೆ. ಇಡೀ ಅನಂತ ಕೋಟಿ ಬ್ರಹ್ಮಾಂಡದ ಸಕಲ ದೇವಾನುದೇವತೆಗಳೇ ಸೇರಿಕೊಂಡು ಆ ಮಹಾಯಾಗವನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಭೂಮಿಯಿಂದ ಆಕಾಶವದವರೆಗೂ ಅಗ್ನಿ ಪ್ರಜ್ವಲಿಸ್ತಾ ಇರೋ ಅಗ್ನಿನಲ್ಲಿ ಜಗನ್ಮಾತೆ ಇಡೀ ಲೋಕಕ್ಕೆ ಪರಮ ಮಂಗಳವನ್ನ ಉಂಟು ಮಾಡಬೇಕು, ಪ್ರತಿಯೊಬ್ಬರಿಗೂ ಸಂತೋಷ ಸುಖ ನೆಮ್ಮದಿಯನ್ನ ದಯಪಾಲಿಸಬೇಕು ಅಂತಂದು ಯಾರಪ್ಪ ಆವಿರ್ಭವಿಸ್ತಾರೆ ಅಂದ್ರೆ, ಇಡೀ ದಶಮಹಾವಿದ್ಯೆಯಲ್ಲಿ ಯಾರನ್ನ ನಾವು ಷೋಡಶಿ ದೇವಿ ಅಂತಂದೇಳಿ ಆರಾಧನೆಯನ್ನ ಮಾಡ್ತೀವಿ. ತಾಯಿ ತ್ರಿಪುರ ಸುಂದರಿ ಭಗವತಿ ಲಲಿತಾ ಆವಿರ್ಭವಿಸಿದ ಶುಭ ದಿನವೇ ಈ ಮಾಘ ಮಾಸದ ಪೌರ್ಣಿಮೆ ಆಗಿದೆ ವೀಕ್ಷಕರೇ. ಅದಕ್ಕೋಸ್ಕರನೇ ಹೇಳ್ತೀವಿ, ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ. ಅಗ್ನಿಯಿಂದ ಕುಮಾರಿಯಾಗಿ ತಾಯಿ ಲಲಿತಾಂಬಿಕೆ ಹೊರಗಡೆ ಬರ್ತಾಳೆ. ಯಾವ ಕಾರ್ಯಕ್ಕೋಸ್ಕರ? ದೇವ ಕಾರ್ಯ ಸಮುದ್ಯತ, ದೇವತೆಗಳ ಕಾರ್ಯವನ್ನ ಮಾಡಲಿಕ್ಕೋಸ್ಕರ ಜಗನ್ಮಾತೆ ನಿರಾಕಾರವಾಗಿದ್ಲು. ಅಲ್ಲಿಯವರೆಗೂ ಅನಂತ ಕೋಟಿ ಬ್ರಹ್ಮಾಂಡ ನಾಯಕಿ ಅವಳು. ನಿರಾಕಾರವಾಗಿದ್ದವಳು ನಮ್ಮೆಲ್ಲರಿಗೂ ದರ್ಶನವನ್ನ ನೀಡಬೇಕು. ಯಾವ ದೇವಾನುದೇವತೆಗಳಿಗೂ ಸಹ ಅತ್ಯಂತ ದುರ್ಲಭವಾದ ಆ ದರ್ಶನವನ್ನ ತಾವೆಲ್ಲರೂ ಪಡೆಯಬೇಕು ಅಂತಂದು ಆ 3,000,000 ದೇವತೆಗಳು ಸಹ ಜಗನ್ಮಾತೆಯನ್ನ ಪ್ರಾರ್ಥನೆಯನ್ನ ಮಾಡ್ತಾರೆ. ನಿನ್ನ ನಿರಾಕಾರ ರೂಪದಿಂದ ನಿನ್ನನ್ನ ನಾವು ನೋಡಬೇಕು ತಾಯಿ, ಆವಿರ್ಭವಿಸು ಅಂತಂದೇಳಿ ಮಾಡಿದ ಮಹಾಯಾಗ. ಆ ಜಗನ್ಮಾತೆ ತಮ್ಮ ಮಕ್ಕಳ ಕೂಗನ್ನು ನೋಡಿ ಕ್ಷಣ ಮಾತ್ರವೂ ಕಾಯಿಸ್ತಲೇ ಅಷ್ಟು ಅಗ್ನಿಯಿಂದ ಆವಿರ್ಭವಿಸ್ತಳೆ. ಸಾಕಾರ ರೂಪವಾಗಿ ಜಗನ್ಮಾತಾ ಲಲಿತಾಂಬಿಕಾ ಪರಾಂಬಿಕಾ ಆವಿರ್ಭವಿಸಿದ ಶುಭ ದಿನ ಈ ಮಾಘ ಮಾಸದ ಪೌರ್ಣಿಮೆ ಆಗಿದೆ. ಆದ್ದರಿಂದಲೇ ನೋಡಿ, ನಾವು ಆ ಲಲಿತಾ ತ್ರಿಪುರಾಂಬಿಕೆಯನ್ನು ಏನಂತ ಕರಿತೀವಿ? ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ, ಜಗತ್ತಿಗೆ ಮಾತೆಯಾಗಿರುವಳನ್ನ ಅಂತ ಮಹಾರಾಜ್ಞಿ ಮಹಾಸಾಮ್ರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತಹ ಸಿಂಹಾಸನದಲ್ಲಿ ಕುಳಿತಿರುವ ಜಗನ್ಮಾತೆ ಲಲಿತೆಯನ್ನ ನಾವು ಈ ಮಾಘ ಮಾಸದ ಪವಿತ್ರ ಸಮಯದಲ್ಲಿ ಆರಾಧನೆಯನ್ನ ಮಾಡುವುದರಿಂದ ಸಕಲ ಸಿದ್ಧಿ ಬುದ್ಧಿಗಳ ಸಹಿತವಾಗಿ ಚತುರ್ವಿಧ ಫಲಪುರುಷಾರ್ಥಗಳನ್ನು ಸಹ ನಾವು ಪಡಿತಾ ಹೋಗ್ತೀವಿ. ಆದ್ದರಿಂದ ಈ ಮಾಘ ಮಾಸದ ಪೌರ್ಣಿಮೆ ಅತ್ಯಂತ ಶುಭಪ್ರದವಾಗಿದೆ. ದಶಮಹಾವಿದ್ಯೆಯ ಆರಾಧಕರು ಯಾರು ಈ ಶ್ರೀವಿದ್ಯಾ ಉಪಾಸನೆಯಲ್ಲಿ ಇರ್ತಾರೋ ಅವರಿಗಂತೂ ಆ ಜಗನ್ಮಾತೆಗೆ ಆವಿರ್ಭವಿಸಿದ ಮಹಾ ಉತ್ಸವವೇ ಆಗುತ್ತೆ. ಅಂತಹ ತಾಯಿ ಆವಿರ್ಭವಿಸಿದಾಳೆ. ಈ ದಿನ ನಾವುಗಳೆಲ್ಲರೂ ಏನಪ್ಪ ಮಾಡಬೇಕು ಅಂತಂದ್ರೆ, ಸಾಧ್ಯ ಆದಷ್ಟು ವೀಕ್ಷಕರೇ ಮನೆಯಲ್ಲೇ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಅಷ್ಟೋತ್ತರ ಶತನಾಮಾವಳಿಗಳಾದನ್ನು ಪಠಣೆಯನ್ನ ಮಾಡಿ
ಮತ್ತು ಲಲಿತಾ ಸಹಸ್ರನಾಮಾದಿಗಳನ್ನು ಪಠಣೆಯನ್ನು ಮಾಡುವುದರಿಂದ ಯಾವ ಮನೆಯಲ್ಲಿ ದುಷ್ಟಶಕ್ತಿಗಳ ಬಾಧೆ ಇರುತ್ತೋ ಅವೆಲ್ಲವೂ ಸಹ ಪರಿಹಾರ ಆಗಿ ಹೋಗ್ಬಿಡುತ್ತೆ ವೀಕ್ಷಕರೇ. ಮನೆಯನ್ನೆಲ್ಲ ಶುದ್ಧಿಯನ್ನ ಮಾಡಿಕೊಳ್ಳಿ. ಈ ಮಾಘ ಮಾಸದ ಪೌರ್ಣಿಮೆಯಲ್ಲಿ ನಾವು ಏನಪ್ಪ ಮಾಡಬೇಕು ಅಂತಂದ್ರೆ, ವಿಶೇಷವಾಗಿ ಮನೆಯನ್ನ ಗೋಮೂತ್ರದಿಂದ ಮನೆಯನ್ನ ಶುದ್ಧಿಯನ್ನ ಮಾಡಿ, ಮನೆಯ ಹೊರಗಡೆ ಕೆಂಪು ಬಣ್ಣ ಮತ್ತು ಹಳದಿ ಬಣ್ಣಗಳಿಂದ ಅಷ್ಟದಳ ಪದ್ಮದ ರಂಗವಲ್ಲಿಯನ್ನ ಬಿಡಿಸಿ, ರಂಗವಲ್ಲಿ ತುಪ್ಪದ ದೀಪವನ್ನ ಹಚ್ಚಿ ಶ್ರೀಮಾತಾ ಅಂತಂದು 21 ಬಾರಿ ಆ ತಾಯಿಯನ್ನ ಆಹ್ವಾನಿಯನ್ನ ಮಾಡಿ, ಇಂದು ನಮ್ಮ ಮನೆಗೆ ದಯಮಾಡಿಸುತ್ತಾಯೇ ಅಂತಂದು ಆ ಜಗನ್ಮಾತೆಯನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಆ ಅಮ್ಮನನ್ನ ಆಹ್ವಾನವನ್ನ ಮಾಡಿ, ಏಕೆಂದರೆ ಪ್ರತಿಯೊಬ್ಬರ ಹೃದಯದಲ್ಲೂ ಆ ಜಗನ್ಮಾತೆ ನೆಲೆಸಿದ್ದಾಳೆ. ಆದ್ದರಿಂದ ನಾವುಗಳು ಅವನನ್ನ ಬರಮಾಡಿಕೊಳ್ಬೇಕು. ಆ ಆಹ್ವಾನೆಯನ್ನ ಮಾಡಿ, ಅಂದು ಕುಲದೇವರಿಗೆ ಆಶ್ಲೇಷ ನಕ್ಷತ್ರ ನಡೀತಾ ಇರೋದ್ರಿಂದ ಕೆಂಪು ಬಣ್ಣದ ವಸ್ತ್ರವನ್ನ ಕುಲದೇವತೆಗಳಿಗೆ ಸಮರ್ಪಣೆಯನ್ನ ಮಾಡಿ, ಸಾಧ್ಯವಾದಷ್ಟು ಗುರುಗಳಿಗೆ ವಸ್ತ್ರವನ್ನ ಸಮರ್ಪಣೆಯನ್ನ ಮಾಡುವುದರಿಂದ ಯಾರಿಗೆ ವಿವಾಹ ಭಾಗ್ಯದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ, ಎಷ್ಟೇ ಪ್ರಯತ್ನ ಮಾಡಿದ್ರೂ ವಿವಾಹ ಕಾರ್ಯಗಳು ಮುಂದೆ ಹೋಗ್ತಾ ಇರುತ್ತೆ, ಅಂಥವರು ಗುರುಗಳಿಗೆ ವಸ್ತ್ರದಾನವನ್ನ ಮಾಡಿ. ಆ ದಿನ ಲಲಿತಾ ಸಹಸ್ರನಾಮಾದಿಗಳನ್ನು ಪಾರಾಯಣವನ್ನು ಮಾಡಿ ಅಮ್ಮನಿಗೆ ಅಕ್ಕಿ ಪಾಯಸವನ್ನ ನೈವೇದ್ಯವನ್ನ ಮಾಡಬೇಕು. 27 ತುಪ್ಪದ ದೀಪದ ಆರತಿಯನ್ನ ಬೆಳಗಿಸಿ ಅಮ್ಮನಲ್ಲಿ ಮನಸಾರೆ ಪ್ರಾರ್ಥನೆಯನ್ನು ಮಾಡಿ. ನೋಡಿ, ಅವಳು ಎಂಥವಳು, ಅನಂತ ಕೋಟಿ ಬ್ರಹ್ಮಾಂಡ ನಾಯಕಿ. ಹೀಗಾಗಿ ಮಗುವಾಗಿ ಪ್ರಾರ್ಥನೆಯನ್ನ ಮಾಡಿ, ನನಗೆ ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಭಕ್ತಿನೂ ಗೊತ್ತಿಲ್ಲ ತಾಯೇ, ನಿನ್ನ ಪಾದಗಳಲ್ಲಿ ಅನನ್ಯ ಶರಣಾಗಿದ್ದೇನೆ, ನನ್ನನ್ನು ಮುನ್ನಡೆಸುವ ಭಾರ ಯಾವುದು ಒಳಿತಾಗುತ್ತೋ ಧರ್ಮ ಮಾರ್ಗದಲ್ಲಿ, ಅಂತಹ ಧರ್ಮ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾಯೇ ಅಂತಂದೇಳಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆಯನ್ನ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಯಾವ ರೀತಿಯಿಂದ ಬದಲಾವಣೆಗಳನ್ನ ನೀವು ಕಾಣ್ತಾ ಹೋಗ್ತೀರಾ. ನಂತರ ಅಮ್ಮನಿಗೆ ಬಿಲ್ವದ ಅರ್ಚನೆಯನ್ನ ಮಾಡಿ ಮತ್ತು ಸತ್ಯನಾರಾಯಣ ಪೂಜೆಯನ್ನು ಸಹ ಈ ದಿನ ಮಾಡುವುದರಿಂದ ಅನಂತ ಪುಣ್ಯಗಳನ್ನು ಗಳಿಸ್ತಾ ಹೋಗ್ತೀರಾ. ಮತ್ತು ಆಶ್ಲೇಷ ನಕ್ಷತ್ರ ಬುಧವಾರ ಬಂದಿರೋದ್ರಿಂದ ಶಿವನಿಗೆ ರುದ್ರಾಭಿಷೇಕಗಳನ್ನು ಮತ್ತು ಕಬ್ಬಿನ ರಸದಿಂದ ಶಿವನಿಗೆ ಅಭಿಷೇಕಗಳನ್ನು ಮಾಡುವುದರಿಂದ ಋಣಬಾಧೆಯಿಂದ ಪರಿಹಾರವನ್ನು ನಾವು ಕಂಡುಕೊಳ್ತಾ ಹೋಗ್ತೀವಿ. ಮತ್ತು ಆಶ್ಲೇಷ ಬಲಿಗಳು ಮತ್ತು ಸರ್ಪ ಸಂಸ್ಕಾರಗಳನ್ನು ನಾಗ ಪ್ರತಿಷ್ಠೆಯನ್ನು ಮಾಡುವುದರಿಂದ ಈ ದಿನ ವಂಶಾಭಿವೃದ್ಧಿ ಉಂಟಾಗ್ತಾ ಹೋಗುತ್ತೆ, ಸಂತಾನದ ಸಮಸ್ಯೆಗಳು ಎಲ್ಲ ಪರಿಹಾರ ಆಗ್ತಾ ಹೋಗುತ್ತೆ. ಈ ದಿನ ನಾವು ಮಾಡುವ ಪ್ರತಿಯೊಂದು ಶ್ರಾದ್ದ ಕರ್ಮಗಳು, ಪಿತೃತರ್ಪಣಗಳಿಂದ ಪಿತೃದೇವತೆಗಳ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಸಾಧ್ಯವಾದಷ್ಟು ಈ ಪೌರ್ಣಿಮೆಯಲ್ಲಿ ಯಾಗ ಯಜ್ಞಗಳು, ಅನ್ನದಾನಾದಿಗಳನ್ನು ಮತ್ತು ಬಡವರಿಗೆ ಮತ್ತು ಪಕ್ಷಿಗಳಿಗೆ ಆಹಾರಗಳನ್ನು ನಾವು ನೀಡುವುದರಿಂದ ಮತ್ತು ಮಂಗಳನ ಪ್ರಭಾವ ಜಾಸ್ತಿ ಆಗ್ತಾ ಇರೋದು ಮತ್ತು ಮುಂಬರುವ ತಿಂಗಳಿನಲ್ಲಿ ಶನಿ ಮತ್ತು ರಾಹುವಿನ ಸಂಯೋಗ ಯುತಿ ಆಗ್ತಾ ಇರೋದು ಇಡೀ ಪ್ರಪಂಚಾದ್ಯಂತ ಶನಿ ಮತ್ತು ರಾಹು ಸೇರಿದಾಗ ಶಾಪಯೋಗ, ಪಿಶಾಚ ಯೋಗ ಅಂತಂದು ಹೇಳ್ತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಅನೇಕ ಕೆಡುಕುಗಳನ್ನು ತೋರಿಸ್ತಾ ಇದೆ. ಆದ್ದರಿಂದ ಆ ಜಗನ್ಮಾತೆ ಲಲಿತಾಂಬಿಕೆಯನ್ನ ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡೋಣ. ಏಕೆಂದರೆ ಲೋಕ ಚೆನ್ನಾಗಿದ್ರೆ ಪ್ರತಿಯೊಬ್ಬರೂ ನಾವು ಚೆನ್ನಾಗಿರ್ತೀವಿ. ಆದ್ದರಿಂದ ಇಡೀ ಲೋಕಕ್ಕೆ ಸಕಲ ಸನ್ಮಾನಗಳನ್ನು ದಯಪಾಲಿಸುವಮ್ಮ ಅಂತಂದೇಳಿ ಆ ಜಗನ್ಮಾತೆಯಲ್ಲಿ ಈ ಪೌರ್ಣಿಮೆಯಲ್ಲಿ ನಾವು ನೀವೆಲ್ಲರೂ ಸೇರಿ ಅನನ್ಯ ಭಕ್ತಿಯಿಂದ ಆ ಜಗನ್ಮಾತೆಯನ್ನ ಸ್ಮರಿಸೋಣ. ಈ ದಿನ ಇಂಡಸ್ಟ್ರಿಗಳಲ್ಲಿ ಮತ್ತು ಸ್ವಂತ ಉದ್ದಿಮೆಯನ್ನು ಮಾಡ್ತಾ ಇರೋರು ಮತ್ತು ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳಲ್ಲಿ ಆ ದಿನ ಸಂಜೆ ಅಷ್ಟದಳ ಪದ್ಮವನ್ನು ಬರೆದು
ಹಸಿರು ಬಣ್ಣವನ್ನು ತುಂಬಿ, ವ್ಯವಹಾರ ಕ್ಷೇತ್ರದಲ್ಲಿ ಹಸಿರು ಬಣ್ಣವನ್ನು ತುಂಬಿ ಎಳ್ಳೆಣ್ಣೆಯಲ್ಲಿ ದೀಪವನ್ನು ಬೆಳಗಿಸಬೇಕು. ಮತ್ತು ಕೂಷ್ಮಾಂಡ ಬಲಿಗಳನ್ನು ಮಾಡೋದರಿಂದ ಕೆಲವೊಂದು ಸಂಘ ಸಂಸ್ಥೆಗಳಿರ್ಬೋದು, ಉದ್ಯಮ ಕ್ಷೇತ್ರಗಳಿರ್ಬೋದು, ಇಂಡಸ್ಟ್ರಿಗಳಿರ್ಬೋದು, ಆ ಎಲ್ಲ ಕ್ಷೇತ್ರಗಳಲ್ಲಿ ಇರುವ ಕೆಲವೊಂದು ದೃಷ್ಟಿದೋಷಾದಿಗಳಿಗೆಲ್ಲ ನಕಾರಾತ್ಮಕ ಶಕ್ತಿಗಳು ಸಹ ಪರಿಹಾರ ಆಗಿ ಹೋಗ್ಬಿಡುತ್ತೆ. ಮತ್ತು ರೈತಾಪಿ ವರ್ಗದವರು ತಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ತಮ್ಮ ಭೂಮಿಯಲ್ಲಿ ಆ ದಿನ ಸಂಜೆ ಹಸಿರು ಬಣ್ಣದಿಂದ ಅಷ್ಟದಳ ಪದ್ಮವನ್ನು ಬರೆದು ಇವರು ಕೊಬ್ಬರಿ ಎಣ್ಣೆಯಲ್ಲಿ ದೀಪವನ್ನು ಬೆಳಗಿಸಿ ಭೂಮಿ ತಾಯಿಯನ್ನು ಪೂಜೆಯನ್ನು ಮಾಡಿ ಆ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡುವುದರಿಂದ ತಾಯಿ ಭೂಮಿ ತಾಯಿ ಸಂತೃಪ್ತಿಯನ್ನು ಹೊಂದ್ತಾಳೆ. ರೈತಾಪಿ ವರ್ಗದವರು ಆದಷ್ಟು ಈ ಕಾರ್ಯವನ್ನು ಮಾಡುವುದರಿಂದ ತಾವು ಬೆಳೆಯುವ ಫಸಲಿನಲ್ಲಿ ಅತ್ಯಧಿಕವಾದ ಲಾಭವನ್ನು ಪಡಿತಾ ಹೋಗ್ತೀರಾ ವೀಕ್ಷಕರೇ. ಇನ್ನು ಕರ್ನಾಟಕದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೂ ಸಹ ವೃಷಭದಲ್ಲಿ ಗುರುಸ್ಥಿತನಾಗಿರುವುದರಿಂದ ಮುಂದೆ ಉತ್ತಮ ಸ್ಥಾನಗಳು ಅವರನ್ನು ಹುಡುಕಿಕೊಂಡು ಬರಲಿದೆ. ಉತ್ತಮ ಸ್ಥಾನಗಳು ಸಹ ಪ್ರಾಪ್ತಿಯಾಗಲಿವೆ. ಅನೇಕ ಶತ್ರುಗಳ ಪೀಡೆಯಿಂದ ಮುಕ್ತಿಯನ್ನು ಕಾಣ್ತಾ ಹೋಗ್ತೀರಾ. ಮತ್ತು ಡಿ.ಕೆ. ಶಿವಕುಮಾರ್ಗೆ ಉನ್ನತ ಪದವಿಯ ಜೊತೆಯಲ್ಲಿ ಅನೇಕ ಗೌರವ, ಕೀರ್ತಿಗಳು, ಯಶಸ್ಸುಗಳು ಸಹ ಪ್ರಾಪ್ತಿಯಾಗ್ತಾ ಹೋಗ್ತವೆ. ಇನ್ನು ಕರ್ನಾಟಕದಲ್ಲಿ ಈ ಮಾಘ ಮಾಸದ ಪೌರ್ಣಿಮೆ ಸಿಂಹ ಲಗ್ನದಲ್ಲಿ ಪ್ರಾರಂಭ ಆಗಿರೋದ್ರಿಂದ ಅನೇಕ ರೀತಿಯಿಂದ ವಿವಾಹ ವಿಚ್ಛೇದನಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಆದಷ್ಟು ನೀವುಗಳು ಗಿರಿಜಾ ಕಲ್ಯಾಣವನ್ನು ಮಾಡೋದು ಮತ್ತು ಪಾರ್ವತಿ ಕಲ್ಯಾಣವನ್ನು ಯಾವ ದೇವಸ್ಥಾನಗಳಲ್ಲಿ ಮಾಡ್ತಾ ಇರುತ್ತೋ ಅಂತಹ ಸೇವೆಯನ್ನು ಮಾಡುವುದರಿಂದ ಎಲ್ಲ ಪರಿಹಾರಗಳನ್ನು ಸಹ ಕಾಣ್ತಾ ಹೋಗ್ತೀರಾ. ಇನ್ನು ಚಿಕ್ಕ ಮಕ್ಕಳು ಅವರುಗಳು ವಿಶೇಷವಾಗಿ ಗಣೇಶನ ಆರಾಧನೆಯನ್ನು ಮಾಡುವುದರಿಂದ ಬರುವ ಅನೇಕ ಕಾಯಿಲೆಗಳಿಂದ, ರೋಗ ರುಜಿನಗಳಿಂದ ಪಾರಾಗ್ತಾ ಹೋಗ್ತೀರಾ. ಇನ್ನು ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ಭಾರತದ ಹೆಮ್ಮೆಯ ಪ್ರಜೆಗಳು ಅಂತಂದರೆ ವಿದ್ಯಾರ್ಥಿಯ ಜೀವನ ಬಂಗಾರದಂತಹ ಜೀವನ. ಈ ಬರುವ ತಿಂಗಳಿಂದ ನಮ್ಮ ಎಲ್ಲ SLCಯ ಮಕ್ಕಳಿರಬಹುದು ಮತ್ತು PUCಯ ಮಕ್ಕಳಿರಬಹುದು, ಎಲ್ಲರಿಗೂ ಸಹ ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಹೋಗ್ತಾ ಇದೆ. ಆದ್ದರಿಂದ ಅಂಥವರು ಈ ಮಾಘ ಮಾಸದ ಪೌರ್ಣಿಮೆಯಲ್ಲಿ ಪ್ರತಿಯೊಬ್ಬರೂ ಸಹ ಲಲಿತಾ ಸಹಸ್ರನಾಮಗಳನ್ನು ಪಾರಾಯಣವನ್ನು ಮಾಡಿ ಅಮ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಏಕೆಂದರೆ ನಮ್ಮ ಎಷ್ಟೇ ಪ್ರಯತ್ನ ಇದ್ರೂ ದೈವ ಪ್ರಯತ್ನದ ಸಹಾಯ ನಮಗೆ ಬೇಕೇ ಬೇಕು ವೀಕ್ಷಕರೇ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಇಡೀ ವರ್ಷ ಪೂರ್ತಿ ತಾವುಗಳು ಕಷ್ಟವನ್ನು ಪಟ್ಟಿದ್ದೀರಾ. ಯಶಸ್ಸನ್ನು ಪಡೆಯಲು ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿಯನ್ನು ಮರೆಯದೇ ಎಲ್ಲರೂ ಸಹ ಆರಾಧನೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಪ್ರಾರಂಭವಾಗಲಿ ಅಂತಂದು ನಿಮ್ಮೆಲ್ಲರ ಪರವಾಗೂ ಸಹ ನಮ್ಮ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದಲ್ಲೂ ಸಹ ವಿದ್ಯಾರ್ಥಿಗಳ ಯಶಸ್ಸಿಗೋಸ್ಕರ ಈ ಪೌರ್ಣಿಮೆಯಲ್ಲಿ ಮೇಧಾ ಸರಸ್ವತಿ ಹೋಮವನ್ನೂ ಸಹ ಲಲಿತಾ ಸಹಸ್ರನಾಮ ಯಾಗವೂ ಸಹ ನಡೀತಾ ಇದೆ ಶ್ರೀ ವಿದ್ಯಾ ಉಪಾಸನೆಯ ಜೊತೆಯಲ್ಲಿ. ಮತ್ತು ಶ್ರೀ ವಿದ್ಯಾ ದೀಕ್ಷೆಯೂ ಸಹ ಶ್ರೀಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ವೀಕ್ಷಕರೇ. ಆ ತಾಯಿ ಜಗನ್ಮಾತೆ ಸರಸ್ವತಿ ಸಕಲ ವಿದ್ಯಾರ್ಥಿಗಳ ಬಾಳಲ್ಲಿ ಒಂದು ಹೊಸ ಬೆಳಕವನ್ನು ತರಲಿ ಅಂತಂದೇಳಿ ನಾವುಗಳು ಸಹ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಮತ್ತು ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಅನೇಕ ಗೊಂದಲಗಳು ಸಹ ಉಂಟಾಗ್ತಾ ಹೋಗುತ್ತೆ. ಬರೋ ಮಾರ್ಚ್ ಏಪ್ರಿಲ್ ನಂತರ ಅನೇಕ ಬದಲಾವಣೆಗಳು, ಏಕೆಂದರೆ ಶನಿ ಮತ್ತು ರಾಹುವಿನ ಸಂಯೋಗ ಉಂಟಾದಾಗ ಮೀನರಾಶಿಯಲ್ಲಿ ಅನೇಕ ದುಷ್ಕೃತ್ಯಗಳಿರಲಿ, ಇಡೀ ಪ್ರಪಂಚಾದ್ಯಂತ ನಾವು ಕಾಣ್ತಾ ಹೋಗ್ತೀವಿ. ಅನೇಕ ರೋಗ ರುಜಿನಗಳಿರಲಿ, ಅನೇಕ ದುಷ್ಟ ಪ್ರಭಾವಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಭೂಕಂಪಗಳು ಆಗುವುದು, ಜ್ವಾಲಾಮುಖಿಗಳು ಆಗುವುದು, ಅಗ್ನಿ ಅನಾಹುತಗಳು ಆಗ್ತಾ ಇರೋದು, ಹೀಗೆ ಅನೇಕ ದುಷ್ಕೃತ್ಯಗಳು. ಆದ್ದರಿಂದ ನಾವೆಲ್ಲರೂ ಸಹ
ದೈವದ ಮೊರೆಯನ್ನ ಹೋಗೋಣ ವೀಕ್ಷಕರೇ. ಸಮಯ ಅನ್ನೋದು ನಮಗೆ ಎಷ್ಟು ಮುಖ್ಯ ಅಂತಂದರೆ ಕಾಲಜ್ಞಾನದಲ್ಲಿ ವಿಶೇಷ ಮಹತ್ವವನ್ನು ಕೊಡುತ್ತೆ. ಆದ್ದರಿಂದ ನಾವು ಪ್ರಾರಂಭ ಮಾಡುವ ಪ್ರತಿಯೊಂದು ಸಮಯವೂ ಸಹ ನಮ್ಮ ಪುಣ್ಯದ ಮತ್ತು ಪ್ರಾರಬ್ಧ ಕರ್ಮಗಳ ಆಧಾರದ ಮೇಲೆ ನಡೀತಾ ಹೋಗುತ್ತೆ ವೀಕ್ಷಕರೇ. ಯಾಕಪ್ಪ ಅಂತಂದರೆ ಹಿಂದೆ ನಾವು ದೆಹಲಿಯ ಮುಖ್ಯಮಂತ್ರಿಗಳಿಗೂ ಸಹ ಎಚ್ಚರಿಸಿದ್ದೇವೆ. ತಾವುಗಳು ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವ ಸಮಯ ಸರಿಯಿಲ್ಲದ ಕಾರಣ ನಿಮಗೆ ಜೈಲುವಾಸ ಪ್ರಾರಂಭ ಆಗುತ್ತೆ ಅಂತಂದು. ಅದರಂತೆಯೇ ಅದು ನಡೆದು ಹೋಯಿತು. ಅದರ ನಂತರ ಬಂದ ಸ್ತ್ರೀ ಶಕ್ತಿ ಇಡೀ ದೆಹಲಿಯನ್ನ ಆಳ್ವಿಕೆಯನ್ನು ಮಾಡಿತು. ನಮಗೆ ತುಂಬ ಹೆಮ್ಮೆ ಆಯಿತು. ಏಕೆಂದರೆ ಒಬ್ಬ ಸ್ತ್ರೀ ಶಕ್ತಿಯಿಂದ ಇಡೀ ರಾಜ್ಯ ಮುನ್ನಡೀತಾ ಇದೆ ಅಂತಂದರೆ ಅತ್ಯಂತ ಹೆಮ್ಮೆಯಾದದ್ದು. ತಾಯಿ ಜಗನ್ಮಾತೆಯ ಸ್ವರೂಪ ಅವರು. ಇಂಥವರು ಸಹ ಮತ್ತೆ ಪ್ರಮಾಣ ವಚನವನ್ನು ತೆಗೆದುಕೊಂಡ ಸಮಯ ಅದು ವಿರೋಧ ಪಕ್ಷದವರಿಗೆ ಅನುಕೂಲವಾಗಿತ್ತು. ಆದ್ದರಿಂದ ಸೆಪ್ಟೆಂಬರ್ 30, 2024 ನಾವು ಹಿಂದೆ ತಿಳಿಸಿದ್ದೇವೆ. ನೀವು ತೆಗೆದುಕೊಂಡ ಸಮಯದಿಂದ ಮುಂದೆ ನಿಮ್ಮ ಸರ್ಕಾರ ಮತ್ತೆ ನಿಮ್ಮ ಪಕ್ಷ ಮುಂಬರುವ ಎಲೆಕ್ಷನ್ನಲ್ಲೂ ಸಹ ಅಂದರೆ ಹಿನ್ನಡೆಯನ್ನು ಕಾಣುತ್ತೆ. ಮುಂದೆ ವಿರೋಧ ಪಕ್ಷದಲ್ಲಿರುವ ಪಕ್ಷ ಅಧಿಕಾರಕ್ಕೆ ಬರ್ತಾ ಹೋಗುತ್ತೆ. ಆದ್ದರಿಂದ ಹಿಂದೆ ಸಹ ತಿಳಿಸಿದ ಹಾಗೆ ನಾಳೆ ಎಣಿಕೆ ಆಗ್ತಾ ಇರುವ ಶನಿವಾರದಂದು ಎಣಿಕೆಯನ್ನು ಆಗ್ತಾ ಇರುವ ದೆಹಲಿಯ ಚುನಾವಣೆಯ ಫಲಿತಾಂಶ ಕಮಲದ ಅಧಿಕಾರವನ್ನು ಅಂದರೆ ಕಮಲ ಅಲ್ಲಿ ಅಧಿಕಾರವನ್ನು ಹಿಡಿಯಲಿದೆ ಅಂತಂದು ಕಾಲಜ್ಞಾನದಲ್ಲಿ ತಿಳಿಸ್ತಾ ಹೋಗುತ್ತೆ. ಬರುವ ಏಪ್ರಿಲ್ ಮೇ ನಂತರ ಗುರುವಿನ ಅನುಗ್ರಹದಿಂದ ಮತ್ತೆ ಭಾರತದ ಘನತೆವಿತ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೂ ಸಹ ವಿಶೇಷವಾದ ಸ್ಥಾನಮಾನಗಳು ಮತ್ತು ಯಶಸ್ಸು ಕೀರ್ತಿಗಳು ಸಹ ಅವರಿಗೆ ಒದಗಿ ಬರಲಿದೆ. ಇದರಿಂದ ನಮ್ಮ ದೇಶಕ್ಕೆ ತುಂಬ ಹೆಮ್ಮೆಯನ್ನು ತಂದುಕೊಡುವಂತಾಗಿದೆ. ಆದ್ದರಿಂದ ವೀಕ್ಷಕರೇ, ಬರುವ ಮಾರ್ಚ್ ನಂತರ ಶನಿ ಮತ್ತು ರಾಹುವಿನ ಸಂಯೋಗದಲ್ಲಿ ಶಾಪಗ್ರಸ್ತ ಯೋಗ ಮತ್ತು ಪಿಶಾಚ ಯೋಗ ನಡೀತಾರಿಂದ ಜಗತ್ತಿನಾದ್ಯಂತ ಸಕಲರು ಸಹ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಇನ್ನು ವಿದ್ಯಾರ್ಥಿಗಳು ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮತ್ತು ಮಾನಸಿಕ ನೆಮ್ಮದಿಯನ್ನು ಪ್ರಾಪ್ತಿ ಮಾಡಿಕೋಬೇಕು ಅಂತಂದರೆ ಈ ಪೌರ್ಣಿಮೆಯಂದು ಶ್ರೀ ವಿದ್ಯಾ ದೀಕ್ಷೆಯನ್ನು ತೆಗೆದುಕೊಂಡು ಮತ್ತು ಗುರುವಿನ ಅನುಗ್ರಹದಿಂದ ಈ ಮುದ್ರೆಯನ್ನು ಧರಿಸಿ ವಿದ್ಯಾರ್ಥಿಗಳಿರಲಿ ಮತ್ತು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವವರು ಈ ಮುದ್ರೆಯನ್ನು ಕನಿಷ್ಠ ಪಕ್ಷ 10 ರಿಂದ 15 ನಿಮಿಷದವರೆಗೂ ಸಹ ಈ ಮುದ್ರೆಯನ್ನು 10 ರಿಂದ 15 ನಿಮಿಷದವರೆಗೂ ಸಹ ಉಪಯೋಗವನ್ನು ಮಾಡತಕ್ಕದ್ದು. ಏಕಾಗ್ರತೆಯಲ್ಲಿ ಕುಳಿತುಕೊಂಡು ಮುದ್ರಾ ಪ್ರಯೋಗವನ್ನು ಮಾಡುವುದರಿಂದ ಉತ್ತಮವಾಗಿ ನಿಮಗೆ ಸ್ಮರಣ ಶಕ್ತಿಗಳು ಉಂಟಾಗ್ತಾ ಹೋಗುತ್ತೆ ಮತ್ತು ನಿಮ್ಮ ಮನೋಸಂಕಲ್ಪವೂ ಸಹ ದೃಢತೆಯನ್ನು ಕಾಣ್ತಾ ಬರುತ್ತೆ. ಮನೋಬಲಕ್ಕೆ ಅತ್ಯಂತ ಶಕ್ತಿ ಸಂವರ್ಧನೆ ಉಂಟಾಗ್ತಾ ಬರುತ್ತೆ ಅಂತಂದು ತಿಳಿಸಿ, ಈ ಮಾಘ ಮಾಸದ ಪೌರ್ಣಿಮೆಯಲ್ಲಿ ಇಡೀ ನಮ್ಮ ನಾಡಿನಾದ್ಯಂತ ರೈತರ ಒಳಿತಿಗಾಗಿ, ಇಡೀ ಲೋಕದ ಒಳಿತಿಗಾಗಿ, ಸಕಲ ಸೈನಿಕರ ಒಳಿತಿಗಾಗಿ ಶ್ರೀಪೀಠದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದಲ್ಲಿ ನಮ್ಮ ಪವರ್ ಟಿವಿಯ ವತಿಯಿಂದ ಲಲಿತಾ ಸಹಸ್ರನಾಮ ಯಾಗವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಮತ್ತು ಈ ದಿನ ವಿಶೇಷವಾಗಿ ಉತ್ತಮವಾದ ಶಿಷ್ಯರಿಗೆ ಶ್ರೀ ವಿದ್ಯಾ ದೀಕ್ಷೆಯನ್ನು ಸಹ ಅನುಗ್ರಹವನ್ನು ಮಾಡಿ ಅವರೆಲ್ಲರಿಗೂ ಸಹ ಒಳಿತಾಗಲಿ ಅಂತಂದು ಆಶೀರ್ವಾದವನ್ನು ಸಹ ಮಾಡ್ತಾ ಇದ್ದೀವಿ. ಈ ಮಹಾಯಾಗದಲ್ಲಿ ಸಕಲ ಭಕ್ತಾದಿಗಳೆಲ್ಲ ಭಾಗವಹಿಸಿ ಆ ಜಗನ್ಮಾತೆ ಲಲಿತಾಂಬಿಕೆಯ ಅನುಗ್ರಹಕ್ಕೆ ಸಕಲರು ಪ್ರಾಪ್ತಿಯಾಗಲಿ ಅಂತಂದು ಕೇಳ್ತಾ
ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಲಲಿತಾಂಬಿಕೆಯ ರೂಪದಲ್ಲಿ ನಿಮ್ಮೆಲ್ಲರಿಗೂ ಸಹ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳನ್ನು ಅನುಗ್ರಹಿಸಲಿ. ನಿಮ್ಮೆಲ್ಲರ ಮನೋ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಸಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾ ಓಂ ನಮಃ ಶಿವಾಯ.